ನಮಸ್ತೆ ಸರ್. ನಮಸ್ತೆ. ನಿನ್ನೆ ಒಂದು ಭೀಕರ ದುರಂತ ದಕ್ಷಿಣ ಕನ್ನಡ ಜಿಲ್ಲೆ ಬಿಸಿ ರೋಡಿನಲ್ಲಾಗುತ್ತೆ, ಅದನ್ನು ಬೆಂಗಳೂರು ಮಂಗಳೂರು ಹೈವೇಯಲ್ಲಿ. ಈಗ ಒಂದು ವಿಡಿಯೋ ಬರ್ತಾ ಇದೆ. ಈ ವಿಡಿಯೋ ಅಂತ ಹೇಳಿದ್ರೆ ಯಾರು ನಿನ್ನೆ ಹತ್ಯೆ ಮಾಡ್ತಾನೆ, ಲಾವಣ್ಯ ಹತ್ಯೆ ಮಾಡಿದಂತ ಆರೋಪಿ ಇವತ್ತು ಸಿಗ್ತಾನೆ. ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವನು ಕೂತ್ಕೊಂಡಿದ್ದಾನೆ, ಯಾವಾಗ ಸಿಗ್ತಾನೆ, ಏನ್ ಸರ್ ಅದು? ಲಾವಣ್ಯನನ್ನು ಕೊಂದಂತಹ ಚೇತನ್ ನಿನ್ನೆ ರಾತ್ರಿ ಬಂದು ಮಂಗಳೂರಿನ ಹೊರವಲಯದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಇದೆ, ಅಲ್ಲಿ ಇದ್ದ. ಇವತ್ತು ಬೆಳಿಗ್ಗೆ ಆತ ಇಲಿಪಾಶನ ಸೇವಿಸಿ ಅಲ್ಲಿ ಒಂದು ರಸ್ತೆ ಬದಿಯಲ್ಲಿದ್ದೊಂದು ಅಂಗಡಿಯ ಬಾಗಿಲಲ್ಲಿ ಕೂತುಕೊಂಡಿದ್ದ. ಅವನ ಕಾರು ಅಲ್ಲೇ ಬಂದಿದ್ದ, ಕಾರು ಅಲ್ಲೇ ನಿಲ್ಲಿಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ಆತನನ್ನ ಪೊಲೀಸರು ಸೆಕ್ಯೂರ್ ಮಾಡಿದ್ದಾರೆ. ಯಾರೋ ವಿಡಿಯೋ ಮಾಡಿದ್ದಾರೆ, ಅದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ವಿಡಿಯೋ ಇದು? ಹೌದೌದು, ಇಲ್ಲಿ ಪಚ್ಚನಾಡಿದ್ದು ವಿಡಿಯೋ ದಾಖಲಿಸಲಾಗಿದೆ. ಅಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಔಟ್ ಆಫ್ ಡೇಂಜರ್ ಅಂತ ಹೇಳಿ SP ಅವರು ಸ್ಪಷ್ಟಪಡಿಸಿದ್ದಾರೆ. ಅವನು ಓಡುವತ್ತಿಗೆ ನಿನ್ನೆ ಶರ್ಟ್ ಬದಲಿತ್ತು, ಈ ಕೂತ್ಕೊಂಡಾಗ ಶರ್ಟ್ ಬೇರೆ ಇದೆ. ಯಾಕಂತ ಹೇಳಿದ್ರೆ ಅವ ಅಲ್ಲಿಂದ ಬರುವಾಗಲೇ ಆತ ಎರಡೆರಡು ಶರ್ಟ್ ಇಟ್ಕೊಂಡು ಬಂದಿರ್ಬೇಕು. ದಾರಿ ಮಧ್ಯೆ ಶರ್ಟ್ ಬದಲಾಯಿಸಿದೆ ಅಂತ ಕಾಣ್ತದೆ. ರಕ್ತಮಯ ಶರ್ಟ್ನ ರಕ್ತಮಯ ಶರ್ಟ್ ಅನ್ನು ಬದಲಾಯಿಸಿದ್ದಾರೆ, ಬೇರೆ ಶರ್ಟ್ ಹಾಕೊಂಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಕೇಸು ನಾವು ನೋಡ್ತಾ ಹೋದ್ರೆ ಇವನು ಎಷ್ಟು ಗಂಟೆಗೆ ಆ ಬಿಸಿ ರೋಡ್ ಬಸ್ ಸ್ಟ್ಯಾಂಡಿಗೆ ಬರ್ತಾನೆ ಸರ್? ಬಸ್ ಸ್ಟ್ಯಾಂಡ್ ನಲ್ಲಿ ಎಲ್ಲರೂ ನೋಡ್ತಾ ಇರುವಾಗನೇ ಕೊಲೆ ಮಾಡ್ತಾ ಇದ್ದಲ್ಲ ಸರ್. ಈ ವ್ಯಕ್ತಿ ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ ಯಾವಾಗ ಬರ್ತಾನೆ ಸರ್ ಇವನು? ಚೇತನ್ ಬಿಸಿ ರೋಡ್ ಬಸ್ ಸ್ಟ್ಯಾಂಡ್ಗೆ ಸುಮಾರು ಸಂಜೆ 5 ಗಂಟೆ ಹೊತ್ತಿಗೆ ಬಂದಿದ್ದಾನೆ. ಅವನ ಸ್ನೇಹಿತರ ಆಲ್ಟೋ ಕಾರನ್ನು ಹಿಡಿದುಕೊಂಡು ಬಂದವನು. ಆ ಕಾರನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ ನ ಹೊರಗಡೆ ನಿಲ್ಲಿಸಿ ಬಸ್ ಸ್ಟ್ಯಾಂಡ್ ನ ಒಳಗೆ ಬಂದಿದ್ದಾನೆ. ಆಗ ಬಸ್ ಸ್ಟ್ಯಾಂಡ್ ನ ಒಳಗೆ ಒಂದಿಬ್ರು ಇದ್ರು ಅಷ್ಟೇ. ಅಂತೆಂತ ನಿರ್ಜನ ಬಸ್ ಸ್ಟ್ಯಾಂಡ್ ಅದು. ಯಾಕಂತ ಹೇಳಿದ್ರೆ ಅಲ್ಲಿಂದ ಅಲ್ಲಿಗೆ ಬಸ್ ಬರುತ್ತೆ, ಬಸ್ ಹೋಗುತ್ತೆ. ಅದರಲ್ಲಿ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುವುದೂ ಇಲ್ಲ, ಪ್ರಯಾಣಿಕರನ್ನು ಇಳಿಸುವುದೂ ಇಲ್ಲ. ಅಗತ್ಯ ಇದ್ರೆ ಮಾತ್ರ ಅಲ್ಲಿಗೆ ಪ್ರಯಾಣಿಕರು ಬಂದು ಇಳಿತಾರೆ, ಇಲ್ಲದ್ರೆ ಹೋಗ್ತಾರೆ. ಈ ಲಾವಣ್ಯಳು ಅಷ್ಟೇ, ಅವಳು KSRTC ಬಸ್ನಲ್ಲಿ ಬಂದಿದ್ದರಿಂದ ಅಲ್ಲಿ ಇಳ್ಕೊಂಡಿದ್ದಾಳೆ. ಅದ ನಂತರ ಅಲ್ಲೇ ಬಸ್ ಸ್ಟ್ಯಾಂಡ್ ನ ಒಳಗೆ ಒಂದು ಶೆಲ್ಟರ್ ಇದೆ, ಅಲ್ಲಿ ಲೋಕಲ್ ಬಸ್ಗಳು ಹೋಗುವಂತದ್ದು. ಅಲ್ಲಿಗೆ ಹೋಗಿ ಕಕ್ಕೆಪದವಿಗೆ ಹೋಗುವ ಬಸ್ ಅಲ್ಲಿ ಕೂತ್ಕೊಂಡಿದ್ದಾಳೆ. ಅಂದ್ರೆ ರೆಗ್ಯುಲರ್ ಬಸ್ನವ್ರು ಎಲ್ಲಿ ಹೋಗ್ತಾರೆ ಸರ್ ಇವರೆಲ್ಲ? ರೆಗ್ಯುಲರ್ ಬಸ್ಸುಗಳು ಎಲ್ಲ ಬಿಸಿ ರೋಡ್ ಜಂಕ್ಷನ್ ನಲ್ಲಿ ನಿಲ್ತವೆ. ಬೆಂಗಳೂರು ಕಡೆಗೆ ಹೋಗುವ ಬಸ್ಸುಗಳು ಬಿಸಿ ರೋಡ್ ಜಂಕ್ಷನ್ ನಲ್ಲಿ ನಿಲ್ತದೆ. ಮಂಗಳೂರು ಕಡೆಗೆ ಹೋಗುವ ಬಸ್ಸುಗಳು ಸಹ ಅಲ್ಲೇ ಜಂಕ್ಷನ್ ನಲ್ಲಿ ನಿಲ್ತದೆ, ಫ್ಲೈಓವರ್ ಇಂದ ಕೆಳಗಡೆ ಸರ್ವಿಸ್ ರೋಡ್ ಅಲ್ಲಿ ನಿಲ್ಲುವಂತದ್ದು. ಆದ್ರಿಂದಾಗಿ ಜನರು ಎಲ್ಲ ಅಲ್ಲೇ ನಿಲ್ಲುವಂತದ್ದು, ಬಸ್ ಸ್ಟ್ಯಾಂಡ್ಗೆ ಬರಲ್ಲ. ಬಸ್ ಸ್ಟ್ಯಾಂಡ್ಗೆ ಬಸ್ಸುಗಳು ಬರುವುದು ಯಾಕೆ ಅಂತ ಹೇಳಿದ್ರೆ ಖಾಲಿ TC ಎಂಟ್ರಿ ಮಾಡ್ಲಿಕ್ಕೆ ಮಾತ್ರ. ಹೀಗಾಗಿ ಇವನು 5 ಗಂಟೆಗೆ ಬಂದು ಆ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತ್ಕೊಂಡಿದ್ದಾನೆ. ಇವಳು ಒಂದು 5:15 ಹೊತ್ತಿಗೆ ಬಂದಿದ್ದಾಳೆ. ಯಾಕಂದ್ರೆ ಅವಳಿಗೆ 5:45ಕ್ಕೆ ಬಸ್ಸು ಕಕ್ಕೆಪದವಿಗೆ. ಅದು ಬಿಸಿ ರೋಡ್ ಇಂದ ಕಕ್ಕೆಪದವಿಗೆ ಹೋಗುವಂತ ಲಾಸ್ಟ್ ಟ್ರಿಪ್ ಬಸ್ಸು. ಅದು ಕಕ್ಕೆಪದವಿಗೆ ಹೋಗಿ ಹಾಲ್ಟ್ ಆಗುವುದು. ಮರುದಿವಸ ಬೆಳಿಗ್ಗೆ 6 ಗಂಟೆಗೆ ಕಕ್ಕೆಪದವಿಯಿಂದ ಬಿಸಿ ರೋಡಿಗೆ ಬರ್ತದೆ ಅದು. ಆ ಬಸ್ಸಿನ ಡ್ರೈವರ್ ಕಂಡಕ್ಟರ್ಗಳು ಬಿಸಿ ರೋಡಲ್ಲಿ ಊಟ ಪಾರ್ಸೆಲ್ ಮಾಡಿಕೊಂಡು ಹೋಗುದು. ಯಾಕಂದ್ರೆ ಕಕ್ಕೆಪದವಿನಲ್ಲಿ ಸರಿಯಾದ ಹೋಟೆಲ್ ಇಲ್ಲ ಅಂತ ಹೇಳಿ ಡ್ರೈವರ್ ಮತ್ತು ಕಂಡಕ್ಟರ್ ಊಟ ಪಾರ್ಸಲ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಇವಳು ಬಂದು ಬಸ್ಸಲ್ಲಿ ಕೂತಿದ್ದಾರೆ. ಡ್ರೈವರ್ ಇರ್ಲಿಲ್ಲ, ಕಂಡಕ್ಟರ್ ಇರ್ಲಿಲ್ಲ. ಬೇರೆ ಒಂದು 3 ಮಂದಿ ವಿದ್ಯಾರ್ಥಿನಿಯರು ಬಸ್ಸಲ್ಲಿ ಇದ್ರು, ಆ ಕಡೆಗೆ ಹೋಗುವವರು. ಅಷ್ಟೊತ್ತಿಗೆ ಇವ ಬಂದಿದ್ದಾನೆ. ಹೇಗೂ ಇವಳ ಸಂಬಂಧಿಕ ಪರಿಚಯ ಇದ್ದವನು. ಅವ ಬಂದಾಗ ಇವಳಿಗೆ ಏನೋ ಇರುಸು ಮುರುಸು ಆಗಿದೆ. ಹಾಗೆ ಅವಳು ಚಿಕ್ಕಪ್ಪನಿಗೆ ಫೋನ್ ಮಾಡಿದ್ದಾರೆ. ಅವರು ಬಸ್ಸಿಂದ ಇಳಿ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಬಸ್ಸಿನಲ್ಲಿ ಬೇರೆ ಪ್ರಯಾಣಿಕರು ಇಲ್ಲ ಅಂತ ಆದಾಗ ಬಸ್ಸಿನಿಂದ ಇಳಿ ಅಂತ ಹೇಳಿದ್ದಾರೆ. ಹಾಗೆ ಇವಳು ಇಳಿದಿದ್ದಾಳೆ. ಇಳಿದಾಗ ಅವ ವಾಪಸ್ ಹಿಂಬದಿಯಲ್ಲಿ ಬಂದಿದ್ದಾನೆ. ಇವಳನ್ನು ಓಡ್ತಾಳೆ ಅಂತ ಹೇಳಿ ಕತ್ತಿ ಬೀಸಿದ್ದಾನೆ. ಅದು ತಲೆಯ ಭಾಗಕ್ಕೆ, ಕುತ್ತಿಗೆ ಭಾಗಕ್ಕೆ ಏಟು ಬಿದ್ದಿದೆ. ಅಲ್ಲಿ ಒಳ್ಳೆ ಬಿದ್ದು ಡೆತ್ ಆಗಿದ್ದಾಳೆ. ತುಂಬಾ ವಿಚಿತ್ರ ಅಂದ್ರೆ ಇವನೇನ್ ಸರ್ ಇಷ್ಟು ವಿಕೃತ ಮನಸ್ಸಿನವನಿದಾನ ಅಂದ್ರೆ ಅಷ್ಟು ಜನ, ಆ ಕ್ಯಾಮ್ರಾಗಳು ಎಲ್ಲ ಇದಾವೆ, ಒಂದು ಲೈವ್ ಟೈಪ್ ಅಲ್ಲಿ ಆ ಕೊಲೆ ನಡೆಯುತ್ತಂತ ಹೇಳಿದ್ರೆ ಅಲ್ಲಿ ಜನ ಇರ್ಲಿಲ್ಲ, ಕ್ಯಾಮರಾಗಳಿತ್ತು, ಜನರು ಇರ್ಲಿಲ್ಲ. ಬಸ್ 3 ಮಂದಿ ಪ್ರಯಾಣಿಕರಿದ್ರು. ಇಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಈ ಕಡೆಗೆ TC ಕೂತಿದ್ರು. ಅದು ಆ ಭಾಗಕ್ಕೆ ಕಾಣೋದಿಲ್ಲ. ಆ ಕಾಂಪೌಂಡ್ ನ ದಾಟಿದ ಮೇಲೆ ನಿಮ್ಗೆ ಪಕ್ಕದ ಬಿಲ್ಡಿಂಗ್ ಇರುವುದು, ಅದು ಕಮರ್ಷಿಯಲ್ ಬಿಲ್ಡಿಂಗ್. ಅದರಿಂದ ಅಲ್ಲಿ ಹೊರಗೆ ಜನ ಕಾಣ್ತಾ ಇಲ್ಲ. ಸೊ ಇವನ ಹಿನ್ನೆಲೆ ಏನ್ ಸರ್? ಈ ಹುಡುಗಿ ಎಲ್ಲಿಯವಳು, ಇವನು ಎಲ್ಲಿಯವನು, ಏನ್ ಕೆಲಸ ಮಾಡ್ಕೊಂಡಿದ್ರು ಸರ್? ಲಾವಣ್ಯ ಮನೆ ಇರುವುದು ಕಕ್ಕೆಪದವಿನಲ್ಲಿ. ಅವಳ ತಂದೆ ಬಾಳಪ್ಪ ಗೌಡ್ರು ಅಂತ ಹೇಳಿ ಕೃಷಿ ಜಾಗವನ್ನು ಖರೀದಿಸಿ ಅಲ್ಲಿ ಕೃಷಿ ಮಾಡ್ತಾ ಇದ್ರು. ಅವರಿಗೆ 3 ಮಂದಿ ಹೆಣ್ಮಕ್ಕಳು. ಇವಳು ಕೊನೆಯವಳು ಲಾವಣ್ಯ. ಇವಳಿಗಿಂತ ಅಕ್ಕ ಇದ್ದಾರೆ, ಮತ್ತೊಂದು ಅಕ್ಕ ಇದೆ. ಅಕ್ಕನಿಗೆ ಮದುವೆ ಆಗಿದೆ, ಇನ್ನೊಬ್ಬಳು ಅಕ್ಕ ಇದ್ದಾಳೆ. ಇವಳು ಈ ಅಕ್ಕ ತಂಗಿಯರು ಇಬ್ರು ನರ್ಸಿಂಗ್ ಶಿಕ್ಷಣ ಪಡೆದಿದ್ರು. ಅದರಿಂದ ಇಬ್ರು ಕಲ್ಲಡ್ಕದ ನರಸಿಂಹಮ್ಮನಲ್ಲಿ ಕೆಲಸ ಮಾಡ್ತಾ ಇದ್ರು. ಅಕ್ಕ ನೈಟ್ ಶಿಫ್ಟ್ ಅಲ್ಲಿದ್ಲು, ಇವಳು ಡೇ ಶಿಫ್ಟ್ ಅಲ್ಲಿದ್ಲು. ಸೊ ಕಲ್ಲಡ್ಕದಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಇವನು ಹಿನ್ನೆಲೆ ಏನ್ ಸರ್? ಇವನು ಚೇತನ್ IT ವಿದ್ಯಾಭ್ಯಾಸ. ತಂದೆ ಗುಣಕೆರೆಯಿಂದ ಹೋಗೋ ರೋಡಲ್ಲಿ
ಆ ಪ್ರದೇಶದವನು. ಅವನ ತಂದೆ ತಾಯಿಗೆ ಅವರಿಬ್ರು ಮಕ್ಕಳು, ಇವನು ಮತ್ತು ಇವನ ತಂಗಿ. ಇವನು ITI ಡಿಪ್ಲೊಮಾ ಹೋಲ್ಡರ್. 1 ವಾರದ ಹಿಂದೆ ಅವನ ತಂಗಿಗೆ ಎಂಗೇಜ್ಮೆಂಟ್ ಆಗಿದೆ. ಇವ ಬೆಳ್ತಂಗಡಿ ಬೈಕ್ ಶೋರೂಮ್ ಇದೆ, ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ. ಮತ್ತೆ ಈ ಹುಡುಗಿ ಒಟ್ಟಿಗೆ ಏನ್ ಸಮಸ್ಯೆ ಸರ್? ಲಾವಣ್ಯನ್ ಕೊಲ್ಲಿಕ್ ಕಾರಣ ಏನು ಇವನು? ಯಾಕಂತ ಹೇಳಿದ್ರೆ ಲಾವಣ್ಯ ಅವರಿಗೆ ದೂರದ ಸಂಬಂಧಿ. ಆಕೆಯನ್ನು ಏಕಮುಖವಾಗಿ ಪ್ರೀತಿ ಮಾಡ್ತಾ ಇದ್ದನ ಏನಂತ ಗೊತ್ತಿಲ್ಲ. ಅವಳು ಇವನನ್ನು ಪ್ರತಿಕ್ರಿಯೆ ನೀಡ್ತಾ ಇರಲಿಲ್ಲ. ಅದು ಇವನ ಮನಸ್ಸಲ್ಲಿ ಇತ್ತು ಅಂತ ಕಾಣ್ತದೆ. ಸೊ ಇದು ಎಷ್ಟು ವರ್ಷದಿಂದ? ಒಂದು 4-5 ವರ್ಷ? 4-5 ವರ್ಷದಿಂದ ಯಾಕಂದ್ರೆ ಸಂಬಂಧಿಕರಲ್ಲ, ಪರಿಚಯ ಇದ್ದೇ ಇರ್ತದೆ. ಆ ಪರಿಚಯ, ಸ್ನೇಹ ಪ್ರೀತಿಯಾಗಿ ಕನ್ವರ್ಟ್ ಆಗಿಲ್ಲ. ಯಾರಿಗೆ? ಲಾವಣ್ಯನಿಗೆ. ಲಾವಣ್ಯನಿಗೆ ಆಗಿಲ್ಲ, ಇವನಿಗಿದೆ. ಅವನ ಮನಸ್ಸಲ್ಲಿತ್ತು. ಅದು ದ್ವೇಷವಾಗಿ ಬದಲಾವಣೆ ಆಗಿದೆ. ಪರಿಣಾಮವಾಗಿ ಈಗ ಕೃತ್ಯ ನಡೆಸಿದ್ದಾನೆ. ಇನ್ನೊಂದು ನೋಡಿದ್ರೆ ಸರ್, ಇವನು ಅಂದ್ರೆ ಅಷ್ಟು ಕೊಲೆ ಮಾಡುವಷ್ಟು ಸೇಡ್ ಏನಿತ್ತಂತ ಇವನಿಗೆ. ಅದು ಕೊಲೆ ಮಾಡುವಂಥದ್ದಲ್ಲ, ಅವಳಿಗೆ ಅಟಕ ಮಾಡ್ಬೇಕಂತ ಇತ್ತು. ಅದು ಕೊಲೆಯಲ್ಲಿ ಪರ್ಯವಸಾನ ಆಯ್ತು. ಇದಾದ್ಮೇಲೆ ನೀವು ಕಾರನ್ನ ಹೇಗ್ ಮತ್ತೆ ಅಲ್ಲಿಂದ ಹೇಗೆ ಓಡೋಗ್ತಾನೆ? ಯಾರು ಗಮನಿಸ್ತಾರೆ ಸರ್ ಇದನ್ನೆಲ್ಲ? ಇಲ್ಲ, ಅಲ್ಲಿಂದ ಸೀದಾ ಹೋಗಿ ಕಾರಲ್ಲಿ ಕೂತು ಕಾರು ನೇರವಾಗಿ ಮಂಗಳೂರು ಕಡೆಗೆ ಹೋಗ್ತದೆ. ಪೊಲೀಸರು ಬಂದು ತನಿಖೆ ಮಾಡಿದಾಗ ಕಾರು ಮಂಗಳೂರು ಕಡೆಗೆ ಹೋದ್ದು ಗೊತ್ತಾಗಿದೆ. ಅದರಿಂದಾಗಿ ಅವರು ಬ್ರಹ್ಮಗುಂಟ್ಲು ಟೋಲು CC ಕ್ಯಾಮರಾ ಚೆಕ್ ಮಾಡಿದ್ದಾರೆ, ಮಂಗಳೂರು ಕಡೆಗೆ ಪಾಸ್ ಆಗಿದೆ. ಮತ್ತೆ ಎಲ್ಲ CC ಕ್ಯಾಮರಾ ಚೆಕ್ ಮಾಡ್ತಾ ಹೋದಾಗ ಆ ಕಾರನ್ನ ಬೆನ್ನತ್ಕೊಂಡು ಹೋದ್ರು ಈ ಟೆಕ್ನಿಕಲ್ ಟೀಮು. SP ಕಚೇರಿಯಲ್ಲಿ ಒಂದು ಟೆಕ್ನಿಕಲ್ ಟೀಮ್ ಇದೆ ಇನ್ವೆಸ್ಟಿಗೇಷನ್ಗೆ ಸಹಕಾರ ಮಾಡಲಿಕ್ಕೆ. ಆ ಟೀಮ್ನವರು ಎಲ್ಲ CC ಕ್ಯಾಮರಾಗಳನ್ನ ಚೆಕ್ ಮಾಡ್ಕೊಂಡು ಹೋದ್ರು. ಹೋದಾಗ ಕಾರು ಹೋಗಿ ಪಚ್ಚನಾಡಿಯಲ್ಲಿ ಒಂದು ನೀರಿನ ಟ್ಯಾಂಕ್ ಇದೆ, ಆ ಟ್ಯಾಂಕಿನ ಹತ್ತಕ್ಕೆ ಹೋಗಿದೆ ಗೊತ್ತಾಗಿದೆ. ಅಲ್ಲೊಂದು ಸಣ್ಣದೊಂದು ಪೆಟ್ಟಿಗೆ ಅಂಗಡಿ ಇದೆ, ಅಲ್ಲಿ ಇದ್ದದ್ದು ಗೊತ್ತಾಗಿದೆ. ಅದು ತುಂಬಾ ಡಂಪಿಂಗ್ ಯಾರ್ಡ್ನ ಪಕ್ಕ ಇರುವುದು. ಅಲ್ಲಿ ಆ ಡಂಪಿಂಗ್ ಯಾರ್ಡಲ್ಲಿ ಕೆಲಸ ಮಾಡೋದೆಲ್ಲ ಚಿಕ್ಕ 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 ಜೋಪಡಿಗಳೆಲ್ಲ ಇವೆ. ಮತ್ತೆ ಮಾದಕ ವಸ್ತು ಸೇವನೆಯ ಚಟ ಇರುವಂತ ಯುವಕರು ಇದ್ದಾರೆ. ಅವನು ಯಾಕೆ ಅಲ್ಲಿಗೆ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವನ ಯಾರೋ ಪರಿಚಿತರು ಅಲ್ಲಿ ಇದ್ದಾರಂತ ಕಾಣ್ತದೆ ಹೆಚ್ಚಿನ ಅಂಶ, ಅದೇನು ಕನ್ಫರ್ಮ್ ಆಗಿಲ್ಲ. ಆದ್ರೆ ಏರಿಯಾ ಅಂತದ್ದು ಹೌದು, ಅಲ್ಲಿ ಯುವಕರು ಅವರು ಇವರಿಗೆಲ್ಲ ಚಟ ಇದೆ. ಯಾಕಂತ ಹೇಳಿದ್ರೆ ಡಂಪಿಂಗ್ ಯಾರ್ಡ್ನ ವಾಸನೆ ಗೀಸನೆ ಎಲ್ಲ ತಡ್ಕೊಂಡು ಅವರು ಜೀವನ ಮಾಡಬೇಕು ಅಲ್ಲಿ. ಸೊ ಕೊನೆಯದಾಗಿ ಇವನು ಕಾರ್ ಅಲ್ಲಿಗೆ ಹೋಗುತ್ತೆ. ಕಾರ್ ಅಲ್ಲಿಗೆ ಹೋಗೋದು ಗೊತ್ತಾಗುತ್ತೆ. ಅದನ್ನು ಪೊಲೀಸರು ಅಲ್ಲಿ ಕಾರ್ಯಾಚರಣೆ ಮಾಡಿ ಅವನನ್ನು ಇವತ್ತು ಬೆಳಿಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಸರ್ ಬೆಳಗ್ಗೆ ಅಂದ್ರೆ ಒಂದು 4 ಗಂಟೆಗೆ? 4 ಅಲ್ಲ, ಒಂದು 5, 6, 7 ಗಂಟೆ ಹೊತ್ತಿಗೆ ಅವನಲ್ಲಿ ಒಂದು ಅಂಗಡಿಯ ಬಾಗಿಲಲ್ಲಿ ಕೂತ್ಕೊಂಡಿದ್ದ ಕಾರ್ ನಿಲ್ಲಿಸಿಕೊಂಡು. ಅಂದ್ರೆ ಅವನೇನ್ ಜಾಸ್ತಿ ದೂರ ಹೋಗುದೇ ಇಲ್ಲ? ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿಂದ ಬಂದು 6 ಗಂಟೆ ಹೊತ್ತಿಗೆ ಅಲ್ಲಿ ಇನ್ಸಿಡೆಂಟ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬರುವಾಗ ಅವರು 3/4 ಗಂಟೆ ಆಗಿದೆ. ಮತ್ತೆ ಇಲ್ಲಿ ಅವನು ಉಳ್ಕೊಂಡಿದ್ದಾರೆ ರಾತ್ರಿ. ಇನ್ನೊಂದು ನೋಡಿದ್ರೆ ಸರ್, ಇಡೀ ಅವನು ಏನ್ ಕೊಲೆ ಮಾಡ್ತಾನೆ ಅದು ವಿಡಿಯೋನು ವೈರಲ್ ಆಗುತ್ತೆ, ಇನ್ನೊಂದ್ ಕಡೆ ಅವನು ಫೋಟೋನು ವೈರಲ್ ಆಗುತ್ತೆ. ಅವನಂದ್ರೆ ಅದನ್ನ ದೂರ ಅವನೇನು ಆ ಜಿಲ್ಲೆ ಬಿಟ್ಟು ಎಲ್ಲಿ ಹೊರಗೆ ಹೋಗೋದಿಲ್ಲ. ಇಲ್ಲ, ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. 4 ಮಂದಿ ಮಾಡ್ಲಿಲ್ಲ ಈ ಪೊಲೀಸರು ಖಾಲಿ CC ಕ್ಯಾಮರಾಗಳನ್ನ ಹುಡ್ಕೊಂಡು ಹೋಗಿರೋದು. ಟೆಕ್ನಿಕಲ್ ಕಾರಲ್ಲಿ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್. ಬಟ್ ಈ ರೀತಿ ಹತ್ಯೆ ಆದಾಗ ಜನರ ಮನಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಇಲ್ಲಿ. ನೋಡಿ, ಇಂತಹ ಹತ್ಯೆಗಳು ನಡೆದಾಗ ಜನರ ಮನಸ್ಸಿನಲ್ಲಿ ಒಂದು ಭೀತಿಯ ಭಾವನೆ ಕ್ರಿಯೇಟ್ ಆಗುತ್ತೆ. ಇನ್ನು ರಸ್ತೆಯಲ್ಲಿ ನಡೆದಾಡಿಕೊಂಡು ಹೋಗುವುದು ಹೇಗೆ ಎನ್ನುವಂತ ಭಾವನೆ ಬರ್ತದೆ. ಅಂತಹ ಭಾವನೆಯನ್ನು ಹೋಗಲಾಡಿಸಬೇಕಾದ್ರೆ ಪೊಲೀಸರ ಆಕ್ಷನ್ ಅತ್ಯಂತ ಕಠಿಣವಾಗಿರ್ಬೇಕು. ಈ ಹುಡುಗಿ ನೋಡಿ ಪಾಪ, ಒಂದು ರಿಮೋಟ್ ಪ್ಲೇಸ್ ದಿಂದ, ಅದು ಲಾಸ್ಟ್ ಬಸ್ ಅಂತೀರಾ, ಆ ಬಸ್ ಬಿಟ್ರೆ ಬೇರೆ ಬಸ್ ಇಲ್ಲ ಅವಳಿಗೆ. ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನ ಹಳ್ಳಿಯಿಂದ ಬರ್ತಾರೆ. ಈ ಒಂದು ಕೊಲೆ ಈಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿಲ್ಲ ಅಂತೀರಾ? ಖಂಡಿತವಾಗಿ ಬೆಚ್ಚಿ ಬೀಳಿಸಿದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬೀಳಿಸಿದೆ. ಇಲ್ಲ, ಪೊಲೀಸರು ಬೆಚ್ಚಿ ಬಿದ್ರಲ್ಲ ಆ ಘಟನೆಯನ್ನು ಕಂಡು. ಜನರು ಮಾತ್ರ ಅಲ್ಲ, ಆಡುವಾಗಲೇ ಬಸ್ ಸ್ಟ್ಯಾಂಡ್ ನಲ್ಲಿ ಇಂಥ ಘಟನೆ ಆದದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಇನ್ಸಿಡೆಂಟ್. ಅದು ಸಹ ಒಂದು ಹೆಣ್ಮಗಳನ್ನು ಕೊಂದದ್ದು, ರೌಡಿ ಶೀಟರನ್ನು ಕೊಂದದ್ದೆಲ್ಲ ಇದೆ. ಹಾಡುವಾಗಲೇ ಕೊಂದದ್ದು, ಮುಂಜಾನೆ ವೇಳೆ ಕೊಂದದ್ದು, ಇದಕ್ಕಿಂತ ಭೀಕರವಾಗಿ ಕೊಂದದ್ದು ಎಲ್ಲ ಇದೆ. ಅದು ಒಂದು ಹೆಣ್ಣು ಮಗಳನ್ನು ಈ ರೀತಿಯಾಗಿ ಕೊಂದದ್ದು ಅದು ಹಾಡುವಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ. ಸೊ ಇಲ್ಲಿ ಶರತ್ ಮಡಿವಾಳ ಹತ್ಯೆ ಇದ್ರ ಕೂಗಳತೆಯಲ್ಲಿ ಆಗಿತ್ತು. ಇದರ ಬಸ್ ಸ್ಟ್ಯಾಂಡ್ ನ ಒಂದು ಭಾಗದಲ್ಲಿ ಶರತ್ ಮಡಿವಾಳ ಹತ್ಯೆ ಆಗಿತ್ತು, ಮತ್ತೊಂದು ಭಾಗದಲ್ಲಿ ಮಾಲೀಕರ ಹತ್ಯೆ ಆಗಿತ್ತು. ಮೊನ್ನೆ ಒಂದು ಹತ್ಯೆ ಯತ್ನ ಆಗುತ್ತೆ ಹುಡುಗಿದು, ಕಾಲೇಜ್ ಹೋಗೋ ಹುಡುಗಿದು. ಅದಲ್ಲಿ ಬಂಟ್ವಾಳ ಸ್ಟೇಷನ್, ಗ್ರಾಮಾಂತರ ಸ್ಟೇಷನ್ ಲಿಮಿಟ್ಸ್, ಆ ಕಾಲೇಜ್ ಹುಡುಗ ಇದ್ರ ಅಂಗಡಿ ಅವನು. ಆ ಪ್ರಕರಣದಲ್ಲಿ ಆರೋಪಿ ಹೋಗಿ ಸ್ಟೇಷನ್ ಅಲ್ಲಿ ಕೂತಿದ್ದನ್ನೇ ಪೊಲೀಸರು ಕಾನೂನು ಪ್ರಕ್ರಿಯೆಯನ್ನು ಮುಗಿಸಿದ್ದಾರೆ. ಜನರಲ್ಲಿ ಭೀತಿ, ಪೊಲೀಸರ ಬಗ್ಗೆ ಭಯ ಇರಬೇಕು. ಇದು ನಿನ್ನೆ ನಡೆದಿದ್ದು ಪೊಲೀಸ್ ಸ್ಟೇಷನ್ ನ ಕೂಗಳತೆಯಲ್ಲಿ.
ಪೊಲೀಸ್ ಸ್ಟೇಷನ್ನ ಕೂಗಳತೆಯಲ್ಲಿ, ಅದು ಬಸ್ ಸ್ಟ್ಯಾಂಡ್ನ ಒಳಗೆ. ಸೊ ಕೊನೆಯದಾಗಿ ನಿಮ್ಮ ಪ್ರಕಾರ ಈ ಕೊಲೆ ಯಾಕೆ ನಡೀತು ಅಂತ ಹೇಳಿ ತನಿಖೆ, ಪೊಲೀಸರಿನ ತನಿಖೆಯಿಂದಾನೇ ಗೊತ್ತಾಗಬೇಕು. ಅದು ಇದರ ಮೂಲ ಕಾರಣ ಏನು, ಅವನಿಗೆ ಮತ್ತು ಅವನಿಗೆ ಸಂಪರ್ಕ ಇತ್ತಾ, ನೈಜ ಕಾರಣ ಏನು, ಇದೆಲ್ಲ ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕು. ಒನ್ ಸೈಡ್ ಲವ್ ಇತ್ತಾ, ಎಲ್ಲ ತನಿಖೆಯಿಂದಲೇ ಗೊತ್ತಾಗಬೇಕು. ಸೊ ಒಟ್ಟಾರೆಯಾಗಂತೂ ತನಿಖೆಯಿಂದ ಗೊತ್ತಾಗಬೇಕು, ಪೊಲೀಸರ ತನಿಖೆಯಿಂದ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಕೊಲೆ ಅಂತೂ ಇನ್ನೂ ಜನರು ಬೆಚ್ಚಿ ಬಿದ್ದಿದ್ದಾರೆ, ಯಾರು ಭಯದಿಂದ ಹೊರಗೆ ಬಂದಿಲ್ಲ ಅನ್ಸುತ್ತೆ. ಖಂಡಿತವಾಗಿಯೂ ಯಾರು ಯಾರನ್ನ ಮಕ್ಕಳನ್ನು ಬಸ್ನಲ್ಲಿ ಕಳಿಸುವಂತಹದ್ದು, ಬಸ್ ಸ್ಟ್ಯಾಂಡ್ ಅಲ್ಲಿ ಕಳಿಸುವಂತಹದ್ದು, ಈ ರೀತಿ ಇನ್ನು ಮುಂದೆ ಪ್ರಯತ್ನ ಮಾಡೋದಿಲ್ಲ ಸರ್. ಖಂಡಿತವಾಗಿ ಹೆದರಿರ್ತಾರೆ ವಿಡಿಯೋ ನೋಡಿ, ಯಾಕಂದ್ರೆ ವಿಡಿಯೋ ನೋಡಿ, ಅದು ಯಾಕಂತ ಹೇಳಿದ್ರೆ ಅದು ಅತ್ಯಂತ ಭೀಕರವಾದಂತ ಸನ್ನಿವೇಶ. ಕಾದು ನೋಡುವ ಸರ್, ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರಂತೇಳಿ. ಸರಿ ಸರ್.